ಏರು ಮಂದಿರ ಧರ್ಮ ಒರಿಯೋಡು ಸಿಕ್ಕಿಡುವ 13 ವರ್ಷ ಆಯಿತು. 13 ವರ್ಷದಿಂದ ಈ ಥರ ಒಂದು ಕೃತ್ಯ ಮಾಡಿದವರು ತಿರ್ತಾ ಇದ್ದಾರೆ. ಆದಷ್ಟು ಬೇಗ ಅವರಿಗೆ ಒಂದು ಶಿಕ್ಷೆ ಆಗಲಿ, ಯಾರೇ ಆಗಲಿ, ಎಷ್ಟೇ ದೊಡ್ಡ ಜನ ಆಗಲಿ, ಎಷ್ಟೇ ಮೇಧಾವಿ ಇರಲಿ, ಅವರಿಗೆ ಶಿಕ್ಷೆ ಆಗಬೇಕಂತ ಸಮಸ್ತ ಜನತೆಯ ಪರವಾಗಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಈ ಮನೇಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಒಂದು ಸತ್ವಾನ ಹೇಳೋಣ ಅಂತ ಬಂದಂಥ ಸಂದರ್ಭದಲ್ಲಿ ನಾವು ಬಸ್ಸಲ್ಲಿ ಬಂದಿರೋ ಕಾರಣ ಆಟೋದನ್ನೆಲ್ಲ ವಿಚಾರ ಮಾಡಿದೋ. ಸೌಜನ್ಯ ಮನೆಗೆ ಹೋಗೋಣ ಅಂತ ಹೇಳಿದ ತಕ್ಷಣನೇ ಇಲ್ಲ, ಸಾವಿರಾರು ದೇಹಗಳೊಂದಿಗಿದೆ. ಆ ಎಲ್ಲ ದೇಹಗಳ ಒಂದು ಮುಕ್ತಿಯಿಂದ ಅದರೆಲ್ಲದ ಶಕ್ತಿ ಇವತ್ತು ಒಳ್ಳೆಯದಾಗಿ ಇವತ್ತು ಆ ಹೆಣ್ಮಕ್ಳಿಗೆ ಏನು ಆಗಿದೆ ಆ ವ್ಯಕ್ತಿಗೆ ಇವತ್ತು ನರಕ ತೋರಿಸ್ಬೇಕು, ಎಲ್ರಿಗೂ ಯಾರ ವ್ಯಕ್ತಿ ಅಂತ ಖಂಡಿತವಾಗಿ ಗೊತ್ತಾಗ್ಬೇಕಂತ ಆ ದೇವರಲ್ಲಿ ನಾನು ಕೊಲ್ಲೂರು ಮುಖ್ಯಮಂತ್ರಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಓಡಾಡ್ತಿರ್ತೀನಿ, ಸ್ವಲ್ಪ ಸಮಯ, ಹೆಚ್ಚು ಸಮಯ ಇಲ್ಲ ಈಗ ನೋಡಿ ಅವ್ರಿಗೆ. ಇನ್ನೀಗ ತಿಂಗಳು ಸ್ವಲ್ಪ ಸಮಯದಲ್ಲಿ ಯಾರಂತ ಎಲ್ರಿಗೂ ಗೊತ್ತಾಗ್ತದೆ. ಈಗ ಆ ಗೊತ್ತಾಗುವ ಒಂದು ದಿನ ಈಗ ಬಂದ್ಬಿಟ್ಟಿದೆ. ಈಗ ಹೆಚ್ಚು ದಿನಲ್ಲಿ ಯಾರಿಗೂ ಎಷ್ಟೇ ದೊಡ್ಡ ಪ್ರಮುಖನಾಗಿರ್ಲಿ ಯಾರಾಗ್ಲಿ, ಈಗ ಅವ್ರು ಖಂಡಿತವಾಗಿಯೂ ಅವ್ನು ಯಾರಂತ ಹೇಳಿ ಜನಗಳಿಗೆ ಖಂಡಿತವಾಗಿ ಒಂದು ಸ್ವಲ್ಪ ಸಮಯ ಕಾಯ್ದೆ. ಹೆಚ್ಚು ದಿನದಲ್ಲಿ ಅವನು ಆಯುಷ್ಯ ಮುಗಿತಾ ಬಂದಿದೆ. ಅವನು ಯಾವಂತ ಜನಗಳಿಗೆ ಖಂಡಿತವಾಗಿ ಗೊತ್ತಾಗಬೇಕು. ಆ ತಾಯಿಗೆ ಮುಕ್ತಿ ಆಗ್ಬೇಕಂತ ನಾನು ಇವತ್ತು ಈ ಮನೆಗೆ ಅವರ ಅಮ್ಮ ಮನೆಯವರು ನೋಡ್ಲಿಕ್ಕೆ ಬಂದೆ. ಏನು ಹೇಳಿದಷ್ಟು ನಾನು ಎಷ್ಟೋ ಕಷ್ಟ ನಿಮ್ಗೆಲ್ಲ ವಿಷಯ ಎಲ್ರಿಗೂ ನೋಡಿದಾಗೆ ಇವತ್ತು ಈ ತಾಯಿ ಕಷ್ಟ ಬಂದ ಮತ್ತೆ ಯಾರಿಗೂ ಬರ್ಬಾರ್ದಂತ ನಾನು ನಂಬ್ಕೊಂಡು ದೇವರು ಕೊಲ್ಲೂರು ಮುಖ್ಯಮಂತ್ರಿ ತಾಯಿಯ ಪ್ರಾರ್ಥನೆ ಆಗಿ ಸಮಸ್ತ ಜನತೆ ಇವತ್ತು ಜನತೆ ಎಷ್ಟೇ ಆ ಜನತೆಯ ಆಶೀರ್ವಾದದಿಂದ ಕೇವಲ ಸ್ವಲ್ಪ ಸಮಯದಲ್ಲಿ ಹೆಚ್ಚು ದಿನ ಇಲ್ಲ, ಸ್ವಲ್ಪ ಸಮಯದಲ್ಲಿ ಎಲ್ರಿಗೂ ಸಹ ಆ ವ್ಯಕ್ತಿ ಯಾರು ಅಂತ ಎಲ್ರಿಗೂ ಗೊತ್ತಾಗಬೇಕು. ಆ ಶಿಕ್ಷೆ ಅವನಿಗೆ ಗೌರವವಾಗಿರ್ಬೇಕು. ಇನ್ನು ಯಾವತ್ತು ಅಂತ ನೋಡಿದ ಗೌರವವಾಗಿ ಅಂದ್ರೆ ಯಾರು ಮತ್ತೆ ಇಂಥ ಒಂದು ಕೀಳು ಮಟ್ಟದ ಒಂದು ಕೆಲಸಕ್ಕೆ ಯಾರು ಹೋಗಬಾರ್ದು. ಇಡೀ ಜನತೆ ನೋಡಬೇಕು, ನಮ್ಮ ಇಲ್ಲಿ ಆಗ್ಬೇಕಂತ ನಾನು ದೇವರಲ್ಲಿ ನಂಬ್ಕೊಂಡು ನಾನು ನಂಬಿರೋ ದೇವರು ಪ್ರತಿಯೊಂದು ಇಷ್ಟರ ತನಕ ಸಾವಿರಾರು ದೇಹಗಳೊಂದಿಗಿದೆ. ಆ ಎಲ್ಲ ದೇಹಗಳ ಒಂದು ಮುಕ್ತಿಯಿಂದ ಆ ಮುಕ್ತಿಯಿಂದ ಆ ಪ್ರಾರ್ಥನೆಯಿಂದ ಆ ದೇವರು ಎಲ್ರದ್ದು ಒಂದು ಪ್ರಾರ್ಥನೆಯಿಂದ ಮರಣ ಪಟ್ಟಿರ್ಬೋದು, ಅದೊಂದು ಮುಕ್ತಿಯಾಗಿದೆ, ಆ ಸದ್ಗತಿಯಾಗಿದೆ. ಅದರೆಲ್ಲದ ಶಕ್ತಿ ಇವತ್ತು ಒಳ್ಳೆಯದಾಗಿ ಇವತ್ತು ಆ ಹೆಣ್ಮಕ್ಳಿಗೆ ಏನು ಆಗಿದೆ ಆ ವ್ಯಕ್ತಿಗೆ ಇವತ್ತು ನರಕ ತೋರಿಸ್ಬೇಕು, ಎಲ್ರಿಗೂ ಯಾರ ವ್ಯಕ್ತಿ ಅಂತ ಖಂಡಿತವಾಗಿ ಗೊತ್ತಾಗ್ಬೇಕಂತ ಆ ದೇವರಲ್ಲಿ ನಾನು ಕೊಲ್ಲೂರು ಮುಖ್ಯಮಂತ್ರಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಷ್ಟೋ ಕೇಸ್ಗಳು ಹೆಣ್ಮಕ್ಳು ಮೋಸ ಹೋಗಿದ್ದಾರೆ ಸರ್. ಖಂಡಿತವಾಗಿ ಎಲ್ಲದಕ್ಕೂ ಒಂದು ಕೊನೆ ಗೊತ್ತಿದೆ. ನಾನಿದು ಒಂದು ನೇತ್ರಾವತಿ ಮುಳುಗಿಗೆ ಬಂದೆ, ಹೆಣ್ಣುಮಕ್ಳು ಬಿದ್ದಿದ್ದಾಳೆ ಅಂತ ಹೇಳಿ ಮುಳುಗಿಗೆ ಬಂದು ವಿಡಿಯೋನೇ ಕೊಡ್ಲಿಲ್ಲ ಅವ್ರು ನನಗೆ. ಅದಕ್ಕೋಸ್ಕರ ನಿಮ್ಮಂತವರಿಂದ ನಾನು ಒಂದು ಹೆಣ್ಣು ಮಕ್ಕಳಿಗೆ ನೊಂದ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕು ಅನ್ನೋದು ನಮ್ಗೆ ಹಾಗೆ ಸಮಸ್ತ ಜನ ಇವತ್ತು ಇದು ಕಲಿಯುಗ ಇದೆ, ಇದ್ರಲ್ಲೇ ಅವರಿಗೆ ಶಿಕ್ಷೆ ಹೆಚ್ಚಿಲ್ಲ ಕಾಯ್ಬೇಕು. ನರಕ ಸ್ವರ್ಗ ಇಲ್ಲೇ ಇರೋದು ಸರ್, ಮುಂಚೆ ಹೇಳ್ತಾ ಇದ್ರು ಅದೆಲ್ಲ ಇಲ್ಲೇ ಇಲ್ಲ. ಇದೇ ಕಲಿಯುಗದಲ್ಲಿ ಈಗ ಅವನಿಗೀಗ ದೊಡ್ಡ ಹಣ ಇರ್ಬೋದು, ಹ್ಯಾಮ ಇರ್ಬೋದು, ಏನೇ ಇರ್ಬೋದು, ಆದ್ರೆ ತಪ್ಪಿಸ್ಲಿಕ್ಕೆ ವಿದ್ಯಾಟ ಖಂಡಿತ ಆಗೋದಿಲ್ಲ. ಖಂಡಿತವಾಗಿ ಶಿಕ್ಷೆ ಆಗ್ತದೆ ಅಂತ ದೇವರಲ್ಲಿ ನಾನು ಹೇಳೋದಷ್ಟೇ ನಂಬ್ಕೊಂಡು ದೇವ್ರ ಹತ್ರ ಆದಷ್ಟು ಶಿಕ್ಷೆ ಆಗ್ಲಿ, ಜನಗಳಿಗೆ ಗೊತ್ತಾಗ್ಬೇಕು, ಅವನೇ ಅಂತ ಗೊತ್ತಾಗ್ಬೇಕು. ಏರು ಮಂದಿರ ಧರ್ಮ ಒರಿಯೋಡು ನ್ಯಾಯ ಸಿಕ್ಕಿಡುವ. ದಯವಿಟ್ಟು ಎಲ್ಲರೂ ಸಹ ಸಪೋರ್ಟ್ ಮಾಡಿ. ಇಂಥ ಒಂದು ತಾಯಿಯ ಮಗಳಿಗೆ ಈ ಥರ ಒಂದು ಕಷ್ಟ ಆಗಿದೆ. ಆ ಕಳ್ಕೊಂಡ ತಾಯಿ ಮನೆಯವರಿಗೆ ಎಲ್ಲ ದುಃಖ ಸಹಿಸಿಕೊಳ್ಳೋ ಶಕ್ತಿ ಆ ದೇವರು ಕೊಡಲಿ. ಹಾಗೆ ಯಾರ ನಮ್ಮ ಸೌಜನ್ಯ ಮಹಾತಾಯಿಗೆ ಏನು ಇಂಥ ಒಂದು ಹೀನ ಕೃತ್ಯ ಮಾಡಿದ್ದಾರೆ, ಅದರಿಂದ ಅವರಿಗೆ ಶಿಕ್ಷೆ ಆದಷ್ಟು ಬೇಗ ಸಿಗಲಿ, ಹೆಚ್ಚು ಸಮಯ ಇಲ್ಲ ಅಂತ ಹೇಳ್ತಾ ಎಲ್ಲರ ಪರವಾಗಿ, ಈ ಜನತೆಯ ಪರವಾಗಿ ಎಲ್ಲರೂ ಸಹ ಪರವಾಗಿ ನಾನು ಕೇಳ್ತಾ ಇದ್ದೀನಿ, ಆದಷ್ಟು ಬೇಗ ಅವ್ರಿಗೆ ಶಿಕ್ಷೆ ಆಗಬೇಕು. ಇನ್ನು ಯಾವಾಗೂ ಈ ಥರ ಆಗಬಾರ್ದು, ಧರ್ಮ ಉಳಿಬೇಕು, ದೇವರು ಇದ್ದಾರಂತ ಹೇಳಿದರೆ ಎಲ್ರಿಗೂ ಗೊತ್ತಾಗಬೇಕು. ಆದಷ್ಟು ಬೇಗ
ಆ ಸಮಯದಲ್ಲಿ ಇನ್ನು ಶಿಕ್ಷೆ ಸಂಬಂಧ ಹೆಚ್ಚು ಸಮಯ ಇರಬಾರ್ದು. ಈ ದಿನ ಕೇಳ್ತಾ ಸುಮಾರು ಎಷ್ಟು ವರ್ಷ ಆಯಿತು? 13 ವರ್ಷ ಆಯಿತು. 13 ವರ್ಷದಿಂದ ಈ ಥರ ಒಂದು ಕೃತ್ಯ ಮಾಡಿದವರು ತಿರ್ತಾ ಇದ್ದಾರೆ. ಅದರಿಂದ ಆದಷ್ಟು ಬೇಗ ಅವರಿಗೆ ಒಂದು ಶಿಕ್ಷೆ ಆಗಲಿ, ಯಾರೇ ಆಗಲಿ, ಎಷ್ಟೇ ದೊಡ್ಡ ಜನ ಆಗಲಿ, ಎಷ್ಟೇ ಮೇಧಾವಿ ಇರಲಿ, ಅವರಿಗೆ ಶಿಕ್ಷೆ ಆಗಬೇಕಂತ ಸಮಸ್ತ ಜನತೆಯ ಪರವಾಗಿ ನಾನು ಕೈ ಮುಗಿದು ಈ ತಾಯಿಯ ಮನೆಯವರಿಗೆ ಎಲ್ಲರಿಗೂ ಸಹ ಒಂದು ಸಹಿಸಿಕೊಳ್ಳುವ ಶಕ್ತಿ ದೇವರು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಿದ್ದೀನಿ. ಬೆಂಗಳೂರಿಂದ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಮಾಡೋಣ ಅಂತ ಬಂದಿತ್ತು. ಅದೇ ರೀತಿ ನಾವು ಒಂದು 4 ಜನ ನಮ್ಮ ಸ್ನೇಹಿತರ ಸಂಗಡ ಕೂಡಿ ಇವತ್ತು ಬಂದಿದ್ದ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಒಂದು ಅನ್ಯಾಯ ಆಗಿದೆ. ಏನಾಗಿದೆ ಯಾವುದು ಅನ್ನೋದು ನಮಗೂ ಸ್ಪಷ್ಟತೆ ಇಲ್ಲ, ಯಾರಿಗೂ ಸ್ಪಷ್ಟತೆ ಇಲ್ಲ. ಬಟ್ ಬಂದು ಹೋಗೋದು ಈ ಮನೇಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಒಂದು ಸಾಂತ್ವನ ಹೇಳೋಣ ಅಂತ ಬಂದಂಥ ಸಂದರ್ಭದಲ್ಲಿ ಸುಮಾರು ನಾವಿಲ್ಲಿ ಬರೋಕ್ಕೆ ನಾವು ಬಸ್ಸಲ್ಲಿ ಬಂದಿರೋ ಕಾರಣ ಆಟೋನೆಲ್ಲ ವಿಚಾರ ಮಾಡಿದೆವು. ಒಂದು 4-5 ಆಟೋ ರಿಕ್ಷಾಗಳು ಸ್ವಲ್ಪ ನಿರ್ಲಕ್ಷ್ಯ ತೋರಿದ್ರು. ಮನೆಯವ್ರ ಹೆಸರು ಹೇಳಿದ್ರೆ ಎಲ್ಲಿಗೆ ಸೌಜನ್ಯ ಮನೆ ಹತ್ರ ಹೋಗಿ ಬರಬೇಕು ಬನ್ನಿ ಅಂತ ಹಣ ಕೊಡ್ತೀವಿ, ಹಣ ಕೊಡಲ್ಲ ಅಂತೇನಿಲ್ಲ, ನಿರ್ಲಕ್ಷ್ಯ ತೋರಿದ್ರು. ಕೆಲವರು ಸೌಜನ್ಯ ಮನೆಗೆ ಹೋಗೋಣ ಅಂತ ಹೇಳಿದ ತಕ್ಷಣನೇ ಇಲ್ಲ ಅಂತ ನಿರ್ಲಕ್ಷ್ಯ ಮಾಡಿದ್ರು. ಸರಿ, ನಾವು ಬರ್ಬೇಕಂದ್ರೆ ನಮ್ಮ ಮನಸ್ಸಲ್ಲಿ ಇತ್ತು, ಅಂದ್ರೆ ನಡ್ಕೊಂಬರೋಣ ಅಂತಲೇ ಸ್ವಲ್ಪ ಒಂದು 2 ಹೆಜ್ಜೆ ಮುಂದೆ ಬಂದು ಬಸ್ ಸ್ಟ್ಯಾಂಡ್ ಹತ್ರ ಬಂದಾಗ ಇನ್ನೊಂದು ಆಟೋ ಆತ್ಮೀಯರ ಗೊತ್ತಿರೋರ ಕಡೆಯಿಂದ ಒಂದು ಆಟೋ ಸಿಕ್ತು. ಆಟೋದಲ್ಲಿ ಬಂದು ಇದನ್ನೆಲ್ಲ ನೋಡಿದಾಗ ಮನಸ್ಸಿಗೆ ಎಲ್ಲೋ ಒಂದು ಕಡೆ ತುಂಬ ನೋವಾಗುತ್ತೆ. ಈ ಥರ ಸಮಾಜದಲ್ಲಿ ಇವತ್ತು ನಮ್ಮ ಸಮಾಜದಲ್ಲಿ ಒಂದು ಸಮಾನತೆ ಬಗ್ಗೆ ನಾವೆಲ್ಲ ಮಾತಾಡ್ತೀವಿ, ಸಂವಿಧಾನದ ನಾವೆಲ್ಲ ಎತ್ತಿ ಹಿಡಿತೀವಿ. ನಾನು ಒಬ್ಬ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅದರಿಂದ ಏನಂತ ಅಂದರೆ ಎಲ್ಲೋ ಒಂದು ಕಡೆ ಏನೋ ಒಂದು ದೌರ್ಜನ್ಯ ನಡೀತಾ ಇದೆ ಅಂತ ಒಂದು ನಮ್ಗೆ ಅನ್ನಿಸ್ತಾ ಐತೆ. ಬಟ್ ಯಾರು ಮಾಡ್ತಾರೆ ಏನೋ, ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಸಾಕ್ಷಿಯಾಗವ್ರೆ. ದೈವಗಳನ್ನ ನಂಬಿ ಬದುಕಂಥ ಜನ ನಾವು. ಅದರಲ್ಲೂ ನಮ್ಮ ಈ ಭಾಗದಲ್ಲಿ ಏನೈತೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ನಮ್ಮ ಧರ್ಮಸ್ಥಳ ಭಾಗದಲ್ಲಿ ದೇವರು ಅಂದರೆ ಅದ್ರ ಮುಂದೆ ಯಾವುದೇ ಪ್ರಮಾಣ ಆಗಲಿ, ಯಾವುದೇ ಇದು ಮಾಡಿ ಏನು ಬೇಕಾದ್ರೂ ಮಾಡ್ತಾರೆ. ಬಟ್ ದೇವರು ಮೇಲೆ ಯಾರೂ ಸುಳ್ಳು ಪ್ರಮಾಣ ಮಾಡಲ್ಲ. ಇದನ್ನೆಲ್ಲ ನೋಡ್ತಾ ಇದ್ದಾಗ ನಮಗೆ ತುಂಬ ನೋವಾಗುತ್ತೆ. ಅದೇ ರೀತಿ ಇವತ್ತು ಸೌಜನ್ಯಗಳ ಮನೆಗೆ ನಾವು ನೋಡ್ಕೊಂಡು ಹೋಗೋಣ ಅಂತ, ಸಹೋದರಿಗೆ ಮನೆ ನಾವು ನೋಡ್ಕೊಂಡು ಹೋಗೋಣ, ಯಾರಿದ್ದಾರೆ ಒಂದು ಸಾಂತ್ವನ ಹೇಳೋಣ ಅಂತ ಸಂದರ್ಭದಲ್ಲಿ ಈಶ್ವರ್ ಮಲ್ಪೇಶ್ ಅವರು ಸಿಕ್ಕಿದ್ರು. ತುಂಬ ನಮಗೆ ಖುಷಿ ಆಯಿತು. ಅವರು ಈ ಥರ ಮನೋಭಾವ ಹೊಂದಿರೋದ್ರಿಂದ ತುಂಬ ಥ್ಯಾಂಕ್ಸ್ ಸರ್. ಈ ಕಡೆ ಏನೇ ಇತ್ತು ಅಂದರೆ ನಮ್ಮ ಥರ ಮನಸ್ಸು ನಿಮಗೂ ಇದೆ, ನಿಮ್ಮ ಥರ ಮನಸ್ಸು ನಮಗಿದೆ. ಆದ್ದರಿಂದ ಇವತ್ತು ನಾವು ಬಂದಿದ್ದು ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಾಗುತ್ತೆ. ಅದು ಒಂದು ಚಿಕ್ಕದು ನಮಗೊಂದು ಅಳಿಲ್ ಸೇವೆ ಇದ್ದಂಗೆ. ಖಂಡಿತವಾಗಿಯೂ ಒಂದು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅಂತ ಅಂದಾಗ ಆ ಜಾಗಕ್ಕೆ ನಾವು ಬಂದು ಹೋಗಿದ್ದೀವಿ ಅಂದ್ರೆ ನಮ್ದೊಂದು ಅಳಿಲ್ ಸೇವೆ ಇದ್ದಂಗೆ ಅಷ್ಟೇ. ಇವತ್ತು ಹಾಗೆ ನೀವು ಬಂದ್ರಿ, ನಾನು ಸಹ ಆ ಹೆಣ್ಮಕ್ಳಿಗೆ ಈ ಥರ ಒಂದು ನೋವಾಗಿದೆ, ಕಷ್ಟ ಆಗಿದೆ ಅಂತೇಳಿ ಈ ತಾಯಿಗೆ ಅವ್ರ ತಾಯಿಗೆ ಮನೆಯ ಸಂಬಂಧಕ್ಕೆ ಎಲ್ಲರೂ ಸ್ವಲ್ಪ ಅಂತ ಹೇಳಿ ಈ ಆದಷ್ಟು ಬೇಗ ಆ ತಾಯಿಗೆ ಆದ ಕಷ್ಟ ಇನ್ನು ನಿಮ್ಗೆ ಗೊತ್ತಿದ್ದಾಗ ಇಡೀ ಜನತೆ ನೋಡಿದೆ. ಆದಷ್ಟು ಬೇಗ ಆ ವ್ಯಕ್ತಿಗೆ ಯಾರ ಆ ಹೆಣ್ಮಕ್ಳಿಗೆ ಈ ಥರ ಮಾಡಿ ಹಾಕಿದ ಅಂತ ಒಂದು ವ್ಯಕ್ತಿಗೆ ಇವತ್ತು ಶಿಕ್ಷೆ ಆಗ್ಬೇಕಂತ ನಾನು ನಂಬ್ಕೊಂಡು ಬಂದಿರೋ. ನ್ಯಾಯ ಸಿಗ್ಬೇಕು. ಅದೇ ರೀತಿ ನ್ಯಾಯ ಸಿಗ್ಬೇಕಂತ ನಾನು ಇಲ್ಲಿ ಬಂದಿದ್ದೀನಿ. ಅದೇ ರೀತಿ ನೀವು ಸಹ ಬಂದಿದ್ದೀರಿ. ಆದಷ್ಟು ಬೇಗ ಸ್ವಲ್ಪ ಸಮಯ ನಾನು ಎಷ್ಟೋ ಸಲ ಈ ಧರ್ಮಸ್ಥಳ ಆಗಿ ಹೋಗ್ತಿದ್ದೆ ಇದರಲ್ಲಿ ಹೋಗುವ ಬೆಂಗಳೂರು ಹೋಗುವಾಗ, ಆದರೆ ಈ ಮನೆಗೆ ಬರಲಿಕ್ಕೆ ಆಗಿಲ್ಲ. ಆದರೆ ಇವತ್ತು ನನಗೆ ಈ ಜನಗಳು ಈ ಹೆಣ್ಮಕ್ಳಿಗೆ ಒಂದು ನ್ಯಾಯ ಸಿಕ್ಕಿಲ್ಲ, ಇನ್ನು ಸಿಗಬೇಕು ಅಂತೇಳಿ ನಾನು ಸಹ ನಾನು ಅನ್ಕೊಂಡು ಬಂದಿರೋ ಶ್ರೀ ಕೊಲ್ಲೂರು ತಾಯಿ ಹಾಗೂ ಸಮಸ್ತ ಜನತೆಯ ಪರವಾಗಿ ನಾನು ಹೇಳ್ತೇನೆ. ಯಾಕೆಂದರೆ ಎಷ್ಟೋ ಜಿಲ್ಲೆಗಳಿಗೆ ಹೋಗಿ ಎಷ್ಟೋ ಜೀವಗಳಿಗೆ ನೀರಿಗೆ ಬಿದ್ದ ಒಂದು ಮುಕ್ತಿಯಾಗಿದೆ. ಆ ಮನೆಯವರ ಪರವಾಗಿ ಇವತ್ತು ಈ ಮನೆಯವರು ಸಹ ಒಂದು ಸೌಜನ್ಯ ಆ ತಾಯಿಗೆ ಹೆಣ್ಮಕ್ಳಿಗೆ ಒಂದು ಆ ನೋವಿಗೆ ಮನೆಯವರಿಗೆ ಒಂದು ದುಃಖ ಸಹಿಸಿಕೊಳ್ಳುವ ಶಕ್ತಿ ಸಿಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ. ಆದಷ್ಟು ಬೇಗ ಸಿಗ್ಲಿ. ಆ ಯಾರು ದುಷ್ಟನಿಂದ ನಮ್ಗೆ ಆದಷ್ಟು ಬೇಗ ಸ್ವಲ್ಪ ಸಮಯದಲ್ಲಿ ಶಿಕ್ಷೆ ಸಿಗಲಿ ಅಂತ ಎಲ್ಲರೂ ಕಣ್ಮುಂದೆನೇ ಗೊತ್ತಾಗ್ಬೇಕು ಆ ವ್ಯಕ್ತಿ ಅಂತ ಹೇಳಿ ಎಲ್ರಿಗೂ ನಿರೂಪಣೆ ಆಗ್ಬೇಕು ಅಂತ ನಾನು ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ.